ಬೆಳಗಿನ ಶುಭೋದಯ ಗೆಳೆಯರೇ. ನನ್ನ ಮೊದಲ ಗ್ರೂಪ್ ರೈಡ್ಗೆ ಸ್ವಾಗತ ವಿತ್ ಡಾರ್ಕ್ ರೈಡರ್ಸ್ ಬೆಂಗಳೂರು. You can check out their Instagram page. So meetup point ಬಂದು 5 o'clock ಇತ್ತು. I am already late. So 5:30 ಬಂದು ಫ್ಲಾಗ್ ಹಾಕು. ಮೀಟಪ್ ಪಾಯಿಂಟ್ ಬಂದು ಪಾರ್ಲೆ ಜಿ ಟೋಲು ನೆಲಮಂಗಲ ರೋಡ್ಗೆ. ನಿನ್ನೆ ಎಲ್ಲ ಪೆಟ್ರೋಲ್ ಎಲ್ಲ ಫಿಲಪ್ ಮಾಡಾಯಿತು. ಫುಲ್ ಗೇರಪ್ ಆಗಿ ಕ್ಯಾಮ್ರಾ ಸೆಟಪ್ ಎಲ್ಲ ಚೆಕ್ ಮಾಡಿ ಹೊರಡೋಕ್ಕೆ ಏನಿಲ್ಲಾದರೂ ಟೈಮ್ ಆಗಿಬಿಡುತ್ತೆ. ಏನಿಲ್ಲ, ನಮಗೆ ಇಲ್ಲಿ ಹತ್ರ ಇದು. ಸೊ ಈ ರೈಡ್ಗೆ ಡಾರ್ಕ್ ರೈಡರ್ಸ್ ಬೆಂಗಳೂರು ಕಡೆಯಿಂದ ನಾವು ಅಬೌಟ್ ಅರೌಂಡ್ 50 ಪೀಪಲ್ ಇದ್ದೀವಿ. ಹಾಗೆ ನಾನು DJ ಆ್ಯಕ್ಷೆಂಟು ಡಾರ್ಕ್ ಟೈಮಲ್ಲಿ ಹೇಗೆ ವರ್ಕ್ ಆಗುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡುವಂಥ ಸಮಯನೂ ಕೂಡ ಬಂತು. ಐದುವರೆಗೆ ಫ್ಲಾಗ್ ಆಫ್ ಟೈಮು. ನೋಡೋಣ, ಸ್ವಲ್ಪ ನಾವು ಲೇಟ್ ಆಗಿದ್ದೀವಿ, ಆದರೂ ಕೂಡ ಪರವಾಗಿಲ್ಲ. ಫ್ಲಾಗ್ ಆಫ್ ಟೈಮ್ಗಿಂತ ಮುಂಚೆ ಕರೆಕ್ಟಾಗಿ ಹೋದರೆ ನೋಡಿ. ಈ ಟೈಮಲ್ಲಿ ಚಳಿ ಆಗ್ತಾ ಇದೆ. ಚಳಿ ಆಗಲ್ಲ ಅಂದ್ಕೊಂಡಿದ್ದೆ ನಾನು. ಬೆಳಗಿನ ಟೈಮು ಗಾಡಿ ಓಡಿಸೋದು ಎಷ್ಟು ಉತ್ತಮ ಅಂತ ನೋಡಿ, ಎಷ್ಟು ಒಳ್ಳೆಯದು, ಎಷ್ಟು ಕಂಫರ್ಟಬಲ್ ಆಗಿರುತ್ತೆ. ರೋಡಲ್ಲಿ ಗಾಡಿಗಳು ಕಮ್ಮಿ ಇರುತ್ತೆ.
ಇವತ್ತು ನಾವು ಹೋಗ್ತಾ ಇರೋದು ಕೆ ಬೆಟ್ಟ. ಇದು ಮಧುಗಿರಿ ಹತ್ರ ಬರುತ್ತೆ. ಈ DRB ಗ್ರೂಪಿನ ಅಡ್ಮಿನ್ ಬಂದು ವಿನಯ್ ಅವರು, ವಿನಯ್ ಥ್ರಾಟಲ್. ಯು ಕ್ಯಾನ್ ಚೆಕ್ ಔಟ್ ಇಸ್ ಇನ್ಸ್ಟಾಗ್ರಾಮ್. ಇದೇ ಫಸ್ಟ್ ಟೈಮ್ ಚೆಕ್ ಮಾಡ್ತಾರೋ ಡಾರ್ಕ್ ಅಲ್ಲಿ ಹೇಗೆ ನಮ್ಮ ಪರ್ಫಾರ್ಮ್ ಮಾಡುತ್ತೆ ನಮ್ಮ DJ ಆಕ್ಷನ್. ಆಲ್ರೆಡಿ ಗ್ರೂಪ್ ಬಂದಿದ್ದಾರೆ ಅನ್ಕೊಂಡಿದ್ದೀನಿ. ಓಕೆ ದ ಪೀಪಲ್ ಇವಾಗ ಹೊಡ್ತಾ ಇದೀವಿ. ಓಕೆ ದ ರೈಡ್. ಕೆಲವು ರೂಲ್ಸ್ ಇದೆ, ಹೇಗೆ ಅಂದರೆ ಹೇಗೆ ರೈಡ್ ಮಾಡಬೇಕು, ಹೇಗೆ ಹ್ಯಾಂಡ್ ಸಿಗ್ನಲ್ಸ್ನ ನಾವು ನೋಡ್ಕೋಬೇಕು ಅನ್ನೋದಿದೆ. ಅದನ್ನು ವಿನಯ್ ಅವರು ನಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾವು ಈ ರೈಡಲ್ಲಿ ನಾವು ಇವಾಗ ಆಂಜನೇಯ ಟೆಂಪಲ್ ಹತ್ರ ಹೋಗ್ತೀವಿ ಫಸ್ಟು. ಎಲ್ಲಿದೆ ಗೊತ್ತಿಲ್ಲ ಆಂಜನೇಯ ಟೆಂಪಲ್, ಬಟ್ ಆಫ್ಟರ್ ದಟ್ ವಿ ವಿಲ್ ಸ್ಟಾಪ್ ಎಟ್ Madhugiri for the breakfast. Thereafter it will be directly going to the KK Betta hills. ಇವರು ಎಲ್ಲ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೈಡಿಂಗ್ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಟ್ ಈಸ್ ನಾಟ್ ಅ ಈಸಿಯರ್ ಒನ್ ಮ್ಯಾನ್. That too we are handling they are handling like 50 people around. It's very have to be cautious. Here we go. ಇವಾಗ ನಮ್ಮ ರೈಡು ಸ್ಟಾರ್ಟ್ ಆಗಿದೆ ಅಫಿಷಿಯಲಿ. ಅಲ್ಲಿವರೆಗೂ ಸ್ವಲ್ಪ ಫೋಟೋ ಶೂಟ್ಸು, ಇಂಟ್ರೊಡಕ್ಷನ್ನು, ರೂಲ್ಸು, ಕಾಮನ್ ರೂಲ್ಸು, ಹ್ಯಾಂಡ್ ಸಿಗ್ನಲ್ಸು ಎಲ್ಲಾನು ಹೇಳಿದ್ದಾರೆ ವಿನಯ್ ಅವರು. ಇಲ್ಲಿ ಎಲ್ಲ ರೀತಿಯ ಬೈಕ್ಗಳನ್ನ ನೀವು ನೋಡ್ಬೋದು. ವಿನಯ್ ಅವರು ಹೋದ್ರು ಇವಾಗ ಲೀಡ್ ಮಾಡೋದಕ್ಕೋಸ್ಕರ. Oh, look at the beauty Porsche, man. It's very important for anyone who is riding in the group to be more cautious and ನೀವು ಹಿಂದೆ ಅಂತಾನೆ ಹೋಗೋದ್ರಿಂದ ಒಂದು ಸ್ಪೀಡ್ ಮೇಂಟೈನ್ ಮಾಡಬೇಕು. ಆ ಸ್ಪೀಡು ಹೆಂಗಿರಬೇಕು ಅಂದರೆ ಎಲ್ಲರೂ ಒಂದು ಕನ್ಸಿಸ್ಟೆಂಟ್ ಸ್ಪೀಡಲ್ಲೇ ಮೇಂಟೈನ್ ಮಾಡ್ಕೊಂಡಿರಬೇಕು.
ಆಮೇಲೆ ಹ್ಯಾಂಡ್ ಸಿಗ್ನಲ್ಸ್ನ ಗಮನ ಕೊಡಬೇಕು. ಹ್ಯಾಂಡ್ ಸಿಗ್ನಲ್ನ ನಾವು ಪಾಸ್ ಆನ್ ಮಾಡಬೇಕು ಹಿಂದೆ ರೈಡರ್ಸ್ಗೆ ನಮ್ಮ ಕಡೆಯಿಂದ. ನಾವು ರೈಡರ್ ಗ್ರೂಪಲ್ಲಿ ಹೋಗೋದ್ರಿಂದ ನಮಗೆ ಏನು ಅಡ್ವಾಂಟೇಜ್ ಏನು ಅಂದರೆ ಅಸಿಸ್ಟೆನ್ಸು ತುಂಬ ಚೆನ್ನಾಗಿ ಸಿಗುತ್ತೆ. ನಾವೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಏನಂದರೆ ನೀವು ಹೈಪರ್ ರೈಡಿಂಗ್ ಮಾಡ್ತೀನಿ ಅಥವಾ ಸ್ಪೀಡಾಗಿ ಹೋಗ್ತೀನಿ ಅಂದರೆ ದಿಸ್ ಈಸ್ ನಾಟ್ ದ ದಿಸ್ ಈಸ್ ನಾಟ್ ದ ವೇ. ನೋಡಿ ನಮ್ಮ ಆಂಜನೇಯ ಕಾಣಿಸ್ತಾ ಇದೆಯಾ? ಜೈ ಆಂಜನೇಯ. ಯಾವತ್ತು ಈ ರೈಡಿಂಗ್ ಗ್ರೂಪಲ್ಲಿ ಹೋಗ್ಬೇಕಾದ್ರೆ ನಾವು ಒಂದು ಫೇರ್ ಅಮೌಂಟ್ ಆಫ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ ಈಚ್ ಅಂಡ್ ಬಿಟ್ವೀನ್ ಈಚ್ ಅಂಡ್ ಎವ್ರಿ ರೈಡರ್. ನಾವು ತುಂಬ ಅವ್ರನ್ನ ಟೇಲ್ ಗೇಟಿಂಗು ಮಾಡೋ ಥರ ಹೋಗ್ಬಾರ್ದು. ಪ್ಯಾನಿಕ್ ಸಿಚುವೇಶನ್ನ ಕ್ರಿಯೇಟ್ ಮಾಡಿದಾಗತ್ತೆ. I don't know which bike it is, but it must be a 4-cylinder one. ಇನ್ನೊಂದು ಬಗ್ಗೆ ನಾವು ಏನೇನೋ ತಿಳ್ಕೊಂಡಿರ್ತೀವಿ, ಲೈಕ್ ಸ್ಕೂಟಿಯಲ್ಲಿ ಹೋಗಿ ಆಕ್ಸಿಡೆಂಟ್ ಆಗೋದು, ಏನದು ನೋ ಎಂಟ್ರಿಯಲ್ಲಿ ಎಂಟ್ರಿ ತಗೊಳೋದು, ಆಮೇಲೆ ಎಲ್ಲಿ ಬೇಕಾರಲ್ಲಿ ಇಂಡಿಕೇಟ್ರು ಲೆಫ್ಟ್ ಸೈಡ್ ಹಾಕಿ ರೈಟ್ ಸೈಡ್ ಹೋಗೋದು ಮಾಡೋದನ್ನ ನೋಡಿದ್ದೀವಿ. ಆದರೆ ಈಗ ಹೋಗ್ತಾ ಇರೋದು ವುಮೆನ್ ರೈಡರು, ಶಿ ಇಸ್ ಫಾಲೋಯಿಂಗ್ ದ ಲೇನ್ ಡಿಸಿಪ್ಲಿನ್ ವೆರಿ ವೆಲ್. ಈ ತರ ಇರಬೇಕು. ಯಾವ ಕಡೆ ಹೋಗ್ರಿ, ಯಾಕ್ರಿ ಬೈಕ್ ಲೈನಲ್ಲಿ ಕಾರ್ ತರಕ್ ಬರ್ತಾ ಇದೀರಾ? ವೈಸರ್ ಡೌನ್ ಮಾಡಿದೀನಿ ಇವಾಗ. ನೋಡಿ ಆ ಲಾರಿ ವಿತೌಟ್ ಸಿಗ್ನಲ್ಲು ಎಂಟ್ರ್ ಆದ್ರು. ವೆಹಿಕಲ್ ಅಪ್ರೋಚ್ ಮಾಡಬೇಕಾದ್ರೆ ಆಲ್ವೇಸ್ ಯು ಶುಡ್ ಸ್ಟಾಪ್ ಅಂಡ್ ಮೂವ್. ಅದನ್ನು ಅವ್ರು ಮಾಡೋದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ ನಮಗೆ. ನೋಡಿ ನನಗೆ ಆಲ್ರೆಡಿ ವೈಸರಲ್ಲಿ ಮಿಸ್ಟ್ ಕವರ್ ಆಗ್ತಾ ಇದೆ. ಈ ಶೂಸ್ಗೆ ನಾವು ರೂಢಿ ಆಗ್ಬಿಟ್ಟಿದ್ದೀವಿ. ಮೊದಲು ವೆಯ್ಟ್ ಅನ್ಸೋದು ಈ ಶೂಸು. I bought this shoe from Clan. It's a waterproof shoes. ಇಲ್ಲಿ ಹೈವೇಸು ನಮ್ಮ ತುಮಕೂರು ಹೈವೇ ಏನನ್ನ ದೊಡ್ಡದಾದ್ರೆ ಇಟ್ ವಿಲ್ ಬಿ ಎ ವಂಡರ್ಫುಲ್ highway. People definitely gonna enjoy this road, especially riders. Not anybody. Others are traveling because of their personal and work related things, but ರೈಡರ್ಸ್ಗೆ ಒಂದು ಉತ್ತಮ ರೋಡ್ ಇರೋದು ಅತಿ ಮುಖ್ಯ. ಓಕೆ, ಗ್ಲೌಸ್ಗೆ ನಾನು ತುಂಬ ರೂಢಿಯಾಗಿದ್ದೀನಿ ಇವಾಗ. ಬ್ರೇಕ್ಸ್ ಆರ್ ಪರ್ಫೆಕ್ಟ್ಲಿ ಅಪ್ಲೈಡ್ ಥ್ರೂ ದೀಸ್ ಗ್ಲೌಸ್. ನಮ್ಮ ಸೇವಿಯರ್ನೊಂದಿಗೆ ಈ ರೈಡು ಎಂದಿಗೂ ಅತ್ಯುತ್ತಮವಾಗಿರುತ್ತೆ. ಐ ಆಮ್ ಮಿಸ್ಸಿಂಗ್ ಮೈ ಕರಿಜ್ಮಾ R2. This is my first bike and still roaring like anything. ಈ ಕಾರು ಎಂತ ಡೇಂಜರಸ್ ಮೂವ್ ಮಾಡ್ತಾರೆ ಅಂತ ನೋಡಿ ನೋಡಿ ನೋಡಿ. ಕಟಿಂಗ್ ಥ್ರೂ ಕಾರ್ನರ್ಸ್, ಮ್ಯಾನ್, ದಿಸ್ ಇಸ್ ಅನ್ಬೇರಬಲ್. ನೀವು ಹೋಗ್ಬೇಕು, ಸ್ಪೀಡ್ ಹೋಗ್ಬೇಕು, ಕರೆಕ್ಟ್ ಓವರ್ಟೇಕ್ ಮಾಡ್ಬೇಕು. ಎಷ್ಟು ಗಾಡಿನ ಹಾಗೆ ಹೀಗೆ ಅಂತ ಮಾಡಿದ್ರೆ, ಸ್ಟೇರಿಂಗ್ನ ಆಕೆ ಈ ಕಡೆ ಅಲ್ಲಾಡಿಸಿದ್ರೆ
ಪಕ್ಕದಲ್ಲಿ ಬರ್ತಿರೋ ಬೈಕರ್ಸ್ ಆರ್ ಎನಿ ಸ್ಮಾಲ್ ವೆಹಿಕಲ್, they get confused and panicky. ಅಂಡರ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ತುಮಕೂರು ರೋಡಲ್ಲಿ, ನನಗೆ ಗೊತ್ತಿರಲಿಲ್ಲ. ಹೈವೇ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ದಿಸ್ ವೆರಿ ಗುಡ್ ನ್ಯೂಸ್. ಅಟ್ ದ ಸೇಮ್ ಟೈಮ್ ನಮಗೆ ಡೈವರ್ಷನ್ ಜಾಸ್ತಿ ಇರುತ್ತೆ. ದಟ್ ಈಸ್ ಅ ಬ್ಯಾಡ್ ನ್ಯೂಸ್. ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಸಿದ್ವಿ ನಾವು. ರೆಕಾರ್ಡಿಂಗ್ ಸ್ಟಾಪ್ ಆಗಿತ್ತು ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಪಾಪ ಪಾಪ ಪಕ್ಕ ಪಕ್ಷಿಗಳ ತರ ಕಾಯ್ಕೊಂಡವ್ರೆ. Oh, DOB boys. ಯಾರು ರೈಡರ್ ಮಿಸ್ ಆಗಬಾರ್ದು ಅಂತಾನೆ ಇರ್ತಾರೆ. ಬೇರೆ ರೈಡರ್ಸ್ ಬರ್ತಾ ಇದಾರೆ ಅನ್ಸುತ್ತೆ ನಮ್ಗೆ ಇಲ್ಲಿ ಕೆ ಬೆಟ್ಟಕ್ಕೆ ಅಂತ ಹೇಳಕ್ಕಾಗಲ್ಲ. ಬಟ್ ಇದೇ ರೂಟಲ್ಲಿ ಇದ್ದಾರೆ ತುಂಬಾ ಜನ. ರೂಟ್ ಇವಾಗ ಡವಾಸ್ಪೇಟೆಯಿಂದ ನಾವು ಇನ್ನರ್ ಔಟರ್ ಸ್ಕರ್ಟ್ಸ್ಗೆ ಬಂದಿದ್ದೀವಿ. ಓಕೆ, ಮಧುಗಿರಿ 54 ಇಲ್ಲಿಂದ. ಮಧುಗಿರಿಯಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟ್ ಇದೆ. ಇಲ್ಲಿ ಯಾವುದೋ ಟೋಲ್ ಪ್ಲಾಜಾ ಇದೆ. ಈ ಹೈವೇ ಹೇಗಿದೆ ಅಂತ. ಓಕೆ, ಲುಕ್ at this guy moving like. Okay. Nice. That is the power of Xpulse 200. It allows you to ಸ್ಯಾಡಲ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಲೈಟ್ ವೆಯ್ಟ್ ಆಗಿರೋದ್ರಿಂದ ಎಕ್ಸ್ಪಲ್ಸಲ್ಲಿ ನೀವು ಆರಾಮಾಗಿ ಸ್ಯಾಡಲ್ ಮಾಡ್ಬೋದು, ಆಫ್ ರೋಡ್ ಮಾಡ್ಬೋದು. ಗಾಡಿನ ಆಫ್ ರೋಡ್ ಇದರಲ್ಲಿ ಮೆನ್ಯೂವರ್ ಮಾಡ್ಬೋದು ಚೆನ್ನಾಗಿ. ಓಕೆ, ವಿ ಆರ್ ಮೂವಿಂಗ್ ಸಮ್ವೇರ್ ಹಿಯರ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ವಿನಯ್ ಅವರು ಹೇಳಿದ ಹಾಗೆ ಇಲ್ಲೊಂದು ಆಂಜನೇಯ ಟೆಂಪಲ್ಲು ಎಲ್ಲೋ ಇದೆ. ಅಲ್ಲಿಗೆ ಹೋಗ್ತಾ ಇದೀವಿ ಅನ್ಸುತ್ತೆ. ಓಕೆ, ಓಕೆ. ಒಬ್ರು ರೈಡರ್ ಸ್ಟಕ್ ಆಗಿದ್ದಾರೆ. ಇದು ಆಫ್ ರೋಡಲ್ಲಿ ಏನು ಡಿಸಡ್ವಾಂಟೇಜು ಅಂದರೆ ನಾವು ನೋಡ್ಕೋಬೇಕು, ಮೊಮೆಂಟಮ್ನ ಮೇಂಟೈನ್ ಮಾಡಬೇಕು. ಆಮೇಲೆ ಈ ಥರ ಹಳ್ಳಗೊಳ್ಳ ಇರುತ್ತೆ, ಗ್ರಿಪ್ ಮಿಸ್ ಆಗೋ ಚಾನ್ಸ್ ಇರುತ್ತೆ. ವಾವ್, ನೋಡಿ ಆಂಜನೇಯ ಎಷ್ಟು ಚೆನ್ನಾಗಿದೆ. ನೋಡಿ ಹೇಗಿದೆ ವ್ಯೂ ಪಾಯಿಂಟು, ಎಷ್ಟು ಚೆನ್ನಾಗಿದೆ. ಹೇಗೆ ಅವರು ತಿಳ್ಕೊಂಡ್ರಿ ಇದು ಪ್ಲೇಸ್ನ?